ಹೆಲೋ ಗೈಸ್, ನಮಸ್ಕಾರ. ನಾವು ನ್ಯೂ ರೆಂಟೆಡ್ ಅಪಾರ್ಟ್ಮೆಂಟ್‌ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನಾನ್ ಯಾವ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಮೊದ್ಲಿಗೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು ಮೇನ್ ಎಂಟ್ರಿ ಕೊಡುವಾಗ ಬಾಗಿಲ್ ಪೂಜೆ ಮಾಡ್ಬೇಕಾಗತ್ತೆ, ಇಂಪಾರ್ಟೆಂಟ್. ಬಾಗಿಲ್ ಪೂಜೆಗೋಸ್ಕರ ಇದೆಲ್ಲ ಐಟಮ್ಸ್‌ಗಳು ನಾನು ತಗೊಂಡಿದ್ದೀನಿ. ನಾರ್ಮಲಿ ಕುಂಕುಮ, ಅರಿಶಿಣ, ಅಗರಬತ್ತಿ, ಧೂಪ, ಏನೆಲ್ಲ ಪೂಜೆ ಐಟಮ್ಸ್ ಇರುತ್ತೆ ಎಲ್ಲಾನು ನಾನು ಹೊಸದಾಗಿ ತಗೊಂಡಿದ್ದೀನಿ. ಹಳೇದೇನಾದ್ರೂ ಇದ್ರೂ ಕೂಡ ನೀವು ಬಿಸಾಕಿ ನೀರಲ್ಲಿ ಅಥವಾ ಗಿಡದ ಕೆಳಗಡೆ ಹಾಕ್ಬೋದು. ಎಲ್ಲ ಆದಷ್ಟು ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಹೊಸ ಹೊಸ ಐಟಮ್ಸ್ ಗಳನ್ನ ತಗೊಂಡ್ ಹೋಗಿ, ಚೆನ್ನಾಗಿರತ್ತೆ. ಹಾಗೆ ಬಾಗಿಲಿಗೆ ತೋರಣ ಕಟ್ಟೋದಕ್ಕೆ ಮಾವಿನ ಎಲೆಗಳು ನಾನು ಕಟ್ ಮಾಡ್ಕೊಂಡು ತೋರಣ ಮಾಡ್ಕೋತಾ ಇದ್ದೀನಿ. ಅಂಡ್ ವರಮಹಾಲಕ್ಷ್ಮಿ ಹಬ್ಬ ದಿವಸ ನಾವು ಶಿಫ್ಟಿಂಗ್ ಆಗ್ತಾ ಇರೋದ್ರಿಂದ ನಮ್ಗೆ ಹಬ್ಬಕ್ಕೆ ಅಂತ ಏನೆಲ್ಲ ಐಟಮ್ಸ್ ಗಳು ಬೇಕಾಗತ್ತೆ ಎಲ್ಲಾನು ನಮ್ಗೆ ಫ್ರೆಶ್ ಆಗಿ ಐಟಮ್ಸ್ ಗಳೆಲ್ಲ ಸಿಕ್ಕಿತ್ತು. ಹಾಗಾಗಿ ತುಂಬಾನೇ ಚೆನ್ನಾಗಾಯ್ತು ನಮ್ಮ ಹಬ್ಬ, ಅಂದ್ರೆ ಮನೆ ಪೂಜಾ. ಈ ತರ ನಾವು ಸುತ್ತಳಿ ಅಂತ ಅಂತೀವಿ. ಸುತ್ತಲಿ ನನ್ನ ಹತ್ರ ಇರ್ಲಿಲ್ಲ, ಹಾಗಾಗಿ ಒಂದು ರಿಬ್ಬನ್ ಇತ್ತು. ರಿಬ್ಬನ್ಗೆ ನಾನು ಮಾವಿನ ತೋರಣವನ್ನ ಕಟ್ತಾ ಇದ್ದೆ. ಲೀಫ್ಗೆಲ್ಲ ನೀವು ಮೊದ್ಲೇ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ಕಟ್ಟಿ. ಅಂಡ್ ಶಿಫ್ಟಿಂಗ್ ಆಗಕ್ಕೂ ಮುಂಚೆ ಸ್ವಲ್ಪ ಜನರಿಗೆ ಕೇಳಿದೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ. ಅವರು ಈ ತರ 5 ಧಾನ್ಯಗಳನ್ನ, ಕಾಳುಗಳನ್ನ ನೀವು ಇಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಯಾವ್ದಾದ್ರೂ ಕಾಳುಗಳನ್ನ ನೀವು ಇಡ್ಬೋದು. ನಾನಿಲ್ಲಿ ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಸ್ವಲ್ಪ ಉಪ್ಪು, ಹಾಗೆ ಒಂದ್ ಬಟ್ಲಲ್ಲಿ ಬೆಲ್ಲನ ತಗೊಂಡಿದ್ದೀನಿ. 5 ಐಟಮ್ಸ್ ಗಳನ್ನ ನೀವು ತಗೊಳ್ಳಿ. ಯಾವ್ದ್ ಬೇಕಾದ್ರೂ ಇದೇ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಹಾಗೆ ದೇವ್ರಿಗೆ ಏರ್ಸೋದಕ್ಕೆ ನಾನು ಹಣ್ಣುಗಳನ್ನ ತಗೊಂಡಿದ್ದೀನಿ. 5 ತೀರದ ಹಣ್ಣುಗಳನ್ನ ತಗೊಳ್ಳಿ. ನಾನಿಲ್ಲಿ ಬಾಳೆಹಣ್ಣು, ಸೇಬು, ಮತ್ತೆ ಅನಾರ್, ಮತ್ತೆ ಒಂದು ಪೈನಾಪಲ್ ಅಂಡ್ ಗ್ರೇಪ್ಸ್ ಕೂಡ ಇತ್ತು. ಆದ್ರೆ ಗ್ರೇಪ್ಸ್ ನಾನು ಇಡ್ಲಿಲ್ಲ, ಹಾಗಾಗಿ 4 ಹಣ್ಣುಗಳನ್ನ ಮಾತ್ರ ನಾನು ಇಟ್ಟಿರೋದು. 4 ಹಣ್ಣುಗಳಿಗೂ ಕೂಡ ಚೆನ್ನಾಗಿ ಒಂದ್ಸಲ ನೀರನ್ನ ಹೊಡೆದು ನೀವು ಇಟ್ಕೊಳ್ಳಿ. ಫುಲ್ ವಾಶ್ ಮಾಡ್ಬೇಕಂತ ಏನಿಲ್ಲ. ಹಣ್ಣುಗಳಿಗೆ ಸ್ವಲ್ಪ ಮೇಲೆ ನೀರು ಚಿಮುಟಿಸಿದ್ರೆ ಸಾಕು. ಹಾಗೆ ಹೂಗಳನ್ನು ತಗೊಳ್ಳಿ. ದೇವ್ರಿಗೆ ಕಟ್ಟೋದಕ್ಕೆ ಹಾರ ಆಗಿರ್ಬೋದು, ಬಾಗಿಲ್ಗೆ ಇಡೋದಕ್ಕೆ ಸಣ್ಣ ಸಣ್ಣದ ಹೂಗಳಾಗಿರ್ಬೋದು. ಎಲ್ಲಾನು ತಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಮಾರ್ನಿಂಗ್. ಎಲ್ಲಾ ರೆಡಿ ಎಲ್ಲ ಮಾಡೋಷ್ಟ್ರಲ್ಲಿ ನನ್ಗೆ 5 ಗಂಟೆ ಆಗೋಯ್ತು. 5 ಗಂಟೆಗೆ ನಾನು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ನೀವು ಎಂಟ್ರಿ ಮಾಡುವಾಗ್ಲೇ ಬಾಗಿಲ್ಗೆ ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಬಾಗಿಲ್ಗೆ ಪೂಜೆ ಮಾಡ್ಕೊಳ್ಳಿ. ಕುಂಕುಮ, ಅರಿಶಿಣ ಅಥವಾ ಕುಂಕುಮ, ಚಂದನ್ ಕೂಡ ಯೂಸ್ ಮಾಡ್ಬೋದು. ಚಂದನ್ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಾನು ರಂಗೋಲಿ ಕೂಡ ಬಿಡಿಸ್ತಾ ಇದ್ದೀನಿ. ರಂಗೋಲಿ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಅಂಡ್ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಪೂಜೆ ಎಲ್ಲ ಆದ್ಮೇಲೆ ಬಾಗಿಲ್ಗೆ ಮಾವಿನ ತೋರಣ ಹಾಗೆ ಹೂವಿನ ತೋರಣವನ್ನ ಹಾಕ್ದೆ. ಅಂಡ್ ನನ್ ಮಗಳು ನೋಡಿ ನಾನ್ ಇಡ್ತೀನಿ ಅಂತ ಹೇಳಿ ಎಲ್ಲ ಬಾಗಿಲಿಗೆ ಫ್ಲವರ್ಸ್ ಗಳೆಲ್ಲ ಇಡ್ತಿದ್ರು. ಹಾಗೆ ಎಂಟ್ರಿ ಮಾಡುವಾಗ 2 ದೀಪ ಕೂಡ ಹಚ್ಚಿ, ಮಣ್ಣಿನ ದೀಪ ಇರುತ್ತೆ ಅಲ್ವಾ, ಹಚ್ಬಿಟ್ಟು ಒಳಗಡೆ ಎಂಟರ್ ಮಾಡ್ಬೇಕಾದ್ರೆ ಕೈಯಲ್ಲಿ ತುಂಬಿದ ಕಳಸವನ್ನ ತಗೊಂಡು ನೀವು ಎಂಟರ್ ಆಗ್ಬೇಕು. ಅದು ತುಂಬಾನೇ ಒಳ್ಳೇದು. ಹಾಗೆ ನಿಮ್ಮ ಮನೆ ದೇವ್ರ ಫೋಟೋ ಇದ್ರೆ ಫೋಟೋ, ಮನೆ ದೇವ್ರದ್ದು ಫೋಟೋ ಇಲ್ಲ ಅಂದ್ರೆ ಯಾವ್ದಾದ್ರು ಫೋಟೋ, ಶಿವ, ಪಾರ್ವತಿ ಯಾವ್ದಿರುತ್ತೆ ನಿಮ್ ಮನೆ ಹತ್ರ ಅದನ್ನ ತಗೊಂಡ್ಬಿಟ್ಟು ಒಳಗಡೆ ನೀವು ಎಂಟರ್ ಕೊಡ್ಬೇಕು. ಎಲ್ಲಾನು ತುಂಬಿದ ಕಳಸ, ಫೋಟೋಗಳು ಎಲ್ಲ ನೀವು ಎಲ್ಲಿ ಪೂಜೆ ಮಾಡ್ತೀರಿ ಅಲ್ವಾ, ಆ ಮನೆಯಲ್ಲಿ ಒಯ್ದು ಇಟ್ಕೊಳ್ಳಿ. ಹಾಗೆ ಇಲ್ಲಿ ಕುಬೇರ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. ನಾವೇನು 5 ಧಾನ್ಯ ತಗೊಂಡಿದ್ವಿ ಅಲ್ಲ, ಈ ಕುಬೇರ ರಂಗೋಲಿ ಬಿಡಿಸ್ಬೇಕು. ಇದು ಎಲ್ಲಿ ಬಿಡಿಸ್ಬೇಕು ಅಂತಂದ್ರೆ ನಾರ್ತ್ ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಕುಬೇರ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. ತುಂಬಾನೇ ಒಳ್ಳೇದು. ರಂಗೋಲಿ ಕೂಡ ಬಿಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಹೂಗಳನ್ನ ಇಟ್ಬಿಟ್ಟು ನಾವು ಪೂಜೆ ಮಾಡ್ಬೇಕು ಇದಕ್ಕೂ ಕೂಡ. ಪೂಜೆ ಮಾಡ್ಬಿಟ್ಟು ನಾವು ಏನ್ 5 ಧಾನ್ಯಗಳನ್ನ ತಗೊಂಡಿದ್ವಿ, ದಿನಸಿ ಧಾನ್ಯಗಳನ್ನ, ಅದೆಲ್ಲ ನೀವು ಒಂದ್ ಕಡೆ ಸೈಡ್ಗೆ ಈ ಕುಬೇರ ಡ್ರಾಯಿಂಗ್ ಹತ್ರ ಇಡ್ಬೇಕು. ಎಲ್ಲ ಆದ್ಮೇಲೆ ಇಲ್ಲಿ ಪೂಜೆಗೂ ನೀವು ಎಲ್ಲ ರೆಡಿ ಮಾಡ್ಕೊಳ್ಬೇಕು. ನಾರ್ಮಲಿ ಎಲ್ಲ ಪೂಜೆನ ಮಾಡ್ಕೊಳ್ಳಿ ಅಷ್ಟೇ. ದೀಪ ಮತ್ತೆ ನೆವದಿ ತೋರ್ಬಾರ್ದು. ಎಲ್ಲ ಪೂಜೆ ಮಾಡ್ಕೊಂಡು ರೆಡಿ ಆದ್ಮೇಲೆ ಇಲ್ಲಿ ಗ್ಯಾಸ್ ಕಟ್ಟಿಗೂ ಕೂಡ ಸ್ವಲ್ಪ ರಂಗೋಲಿ ಬಿಡಿಸಿ ಪೂಜೆ ಮಾಡಿ ಪಾತ್ರೆಯಲ್ಲಿ ಹಾಲು ಉಕ್ಸೋದಕ್ಕೆ ಇಟ್ಟಿದೆ. ಹಾಲು ಉಕ್ಕಿದಾದ್ಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಮನೇಲಿ ಎಷ್ಟ್ ಜನ ಇರ್ತೀರಾ, ಮನೆ ಮೆಂಬರ್ಸ್ ಗಳೆಲ್ಲ ಕೈಯಲ್ಲಿ ಸಕ್ಕರೆ ಅಥವಾ ಬೆಲ್ಲನ ತಗೊಂಡು ಮನ್ಸಲ್ಲಿ ಏನಾದ್ರೂ ಬೇಡ್ಕೊಳ್ಳಿ, ದೇವ್ರ ಹತ್ರ ಬೇಡ್ಕೊಂಡು ಈ ಹಾಲಲ್ಲಿ ಹಾಕ್ಬೇಕಾಗತ್ತೆ ಅಷ್ಟೇ. ಇದು ಒಂದ್ಸಲ ಒಬ್ಬೊಬ್ರು 3 ಸಲ ಹಾಲು ಉಕ್ಸ್ತಾರೆ, ಒಬ್ಬೊಬ್ರು 5 ಸಲ ಉಕ್ಸ್ತಾರೆ, ಒಬ್ಬೊಬ್ರು ಒಂದೇ ಸಲ ಉಕ್ಸ್ತಾರೆ. ನಾನು ಒಂದೇ ಸಲ ಉಕ್ಸ್ಬಿಟ್ಟು ಪೂಜೆನ ಮುಗಿಸ್ಕೊಂಡೆ.
ಅಂಡ್ ಮನೆ ಪೂಜೆ ಅಂತ ಅಂದ್ಮೇಲೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾನೆ ಇರ್ತಾರೆ. ಬಟ್ ನಾನಿವತ್ತು ಸಿಂಪಲ್ ಆಗಿ ಮೇನ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ಅಂಡ್ ಹಾಗೆ ನಿಮ್ಗೆ ಕೂಡ ಶೇರ್ ಮಾಡಿದ್ದೀನಿ. ನೀವು ಕೂಡ ಏನಾದ್ರೂ ಹೊಸ ಮನೆಗೆ ಯಾವಾಗಾದ್ರೂ ಹೋಗ್ತಾ ಇದ್ದೀರಾ ಅಂತಂದ್ರೆ ಈ ತರ ನೀವು ಕೂಡ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವಾಗ ಇದು ಹಾಲೆಲ್ಲ ಒಂದು ಬಟ್ಲಲ್ಲಿ ನಾನು ತಗೊಂಡ್ಬಿಟ್ಟು ದೇವ್ರಿಗೆ ತೋರ್ತಾ ಇದ್ದೀನಿ. ಅಂಡ್ ಇದು ನೈವೇದ್ಯ ಇಟ್ಬಿಟ್ಟು ದೇವ್ರ ಹತ್ರ ಲೈಕ್ ಏನಂತಾರೆ ದೀಪ ಮತ್ತೆ ಅಗರಬತ್ತಿ ಕರ್ಪೂರ ಇದೆಲ್ಲ ಹಚ್ಕೊಳ್ಳಿ. ಸೊ ಈ ತರ ಕರ್ಪೂರ ಅಗರಬತ್ತಿ ಎಲ್ಲ ಹಚ್ಕೊಂಡು ಫುಲ್ ಮನೆ ತುಂಬಾ ತಿರ್ಗಿಸ್ಕೊಂಡ್ ಬರ್ಬೇಕು. ಗಂಟೆ ಕೂಡ ಹೊಡ್ಕೊಂಡು ಬಾಗಿಲಿ ಪಾಪ ಟಚ್ ಮಾಡ್ಬಿಟ್ರ ಸರ್. ಫುಲ್ ಮನೆ ತುಂಬಾ ಕರ್ಪೂರ ಅಗರಬತ್ತಿ ಹಾಗೆ ಗಂಟೆನ ಹೊಡ್ಕೊಂಡಾದ್ಮೇಲೆ ದೇವ್ರ ಹತ್ರ ಮುಗಿಸ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ಬೇಕು ಪೂಜಾನ. ಹಾಗೆ ಇಲ್ಲಿ ನನ್ ಮಕ್ಳು ಕೂಡ ನಾನು ಎಲ್ಲಾ ಬಾಗಿಲ ಹತ್ರ ಹೂವ ಇಡು ಅಂತ ಹೇಳಿದ್ದೆ. ಸೊ ಎಲ್ಲಾ ಬಾಗಿಲ ಹತ್ರ ಹೂಗಳನ್ನ ಇಡ್ತಾ ಇದ್ರು. ಅಂಡ್ ಇವಾಗ ನಾವೇನ್ ಹಾಲ್ ಉಗ್ಸಿದ್ವಿ ಅಲ್ವಾ, ಸೊ ಆ ಹಾಲನ್ನ ಮನೆಯಲ್ಲಿ ಎಷ್ಟ್ ಜನ ಮೆಂಬರ್ಸ್ ಇರ್ತಾರೆ ಅಂದ್ರೆ ಮನೆ ಮೆಂಬರ್ಸ್ ಮಾತ್ರ ಆ ಹಾಲನ್ನ ಕುಡಿಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತ ಟೈಮ್ ಅಲ್ಲಿನೇ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ 4:15 5:15 ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಸೊ ನಮ್ದು 5:15 ಅನ್ನಷ್ಟರಲ್ಲಿ ನಮ್ದು ಪೂಜೆ ಕೂಡ ಚೆನ್ನಾಗಿ ಮುಗೀತು. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್, ಇಷ್ಟೇ ನಾನು ಪೂಜೆನ ಮಾಡಿರೋದು ನಮ್ಮ ಹೊಸ ಮನೆಯಲ್ಲಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.